ಸ್ನೇಹಿತರೆ, ಹಣ ಸಂಪಾದಿಸೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಮುಖ್ಯ ಆಗುತ್ತೆ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು. 2011 KBC 5ನೇ ಸೀಸನ್ ವಿನ್ನರ್ ಆಗಿರೋ ಸುಶೀಲ್ ಕುಮಾರ್ ಕೆಲವೇ ವರ್ಷಗಳಲ್ಲಿ ತನ್ನ ಬ್ಯಾಂಕ್ ಅಲ್ಲಿರೋ ಎಲ್ಲಾ ಹಣನ ಕಳ್ಕೊಂಡು ಕಂಗಾಲಾಗ್ತಾನೆ. ಆದ್ರೆ ಯಾಕಂದ್ರೆ ಅವನು ತನ್ನ ಜನರಲ್ ನಾಲೆಡ್ಜ್ ಇಂದ ಗೆದ್ದಿರೋ 5 ಕೋಟಿ ಹಣನ ತನ್ನ ಫೈನಾನ್ಷಿಯಲ್ ನಾಲೆಡ್ಜ್ ನ ಕಡಿಮೆ ಇರೋ ಕಾರಣದಿಂದ ಹಣನ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿಲ್ಲದೆ ಮೂವಿ ಪ್ರೊಡಕ್ಷನ್ ಅಲ್ಲಿ ಫ್ರೆಂಡ್ಸ್ ಯಾರೋ ಹೇಳಿದ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿ ಹಣ ಎಲ್ಲ ಕಳ್ಕೊಂಡು ಬರ್ಬಾದ್ ಆಗೋದ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಣನ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ನಿಮ್ಗೆ ಏನಾದ್ರೂ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ತಿಳ್ಕೋಬೇಕು ಅಂದ್ರೆ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗ್ಲಿದೆ. ಇದನ್ನ ಯಾವುದೇ ಯೂನಿವರ್ಸಿಟಿ, ಸ್ಕೂಲ್, ಕಾಲೇಜ್ ಹೇಳ್ಕೊಡಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು 7 ಪವರ್ಫುಲ್ ಅಂಡ್ ಈಸಿ ಮನಿ ಮ್ಯಾನೇಜ್ಮೆಂಟ್ ಟಿಪ್ಸ್ ಹೇಳಕ್ ಹೋಗ್ತಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ಗಮನ ಇಟ್ಟು ನೋಡಿ. ನೀವು ನಿಮ್ಮ ಮನಿ ಮ್ಯಾನೇಜ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ಈಗ ತಡ ಮಾಡದೆ ಇಂಪಾರ್ಟೆಂಟ್ ಟಾಪಿಕ್ ಕಡೆ ಹೋಗೋಣ. ನಿಮ್ಮ ಮಂತ್ಲಿ ಸ್ಯಾಲರಿಗೆ ಒಂದು ತುಂಬಾ ಅದ್ಭುತವಾದ ರೂಲ್ ಇದೆ, ಈ 10-20-30 ರೂಲ್. ನಿಮ್ಮ ತಿಂಗಳ ಸ್ಯಾಲರಿಯ 10% ನೀವು ನಿಮ್ಮ ಮೇಲೆ ಖರ್ಚು ಮಾಡ್ತೀರಾ. ಇದಾಗಿರುತ್ತೆ ನಿಮ್ಮ ಲರ್ನಿಂಗ್ ಡೆವಲಪ್ಮೆಂಟ್ಗೆ, ಬುಕ್ಸ್, ನೀವು ಒಳ್ಳೆ ಕೋರ್ಸ್ ಪರ್ಚೇಸ್ ಮಾಡಬಹುದು, ಜಿಮ್ ಜಾಯಿನ್, ಎಕ್ಸೆಟ್ರಾ. ನಿಮ್ಮ 20% ನೀವು ಇಲ್ಲಿ ಯೂಸ್ ಮಾಡಬೇಕು ನಿಮ್ಮ ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ. ಆ ಇನ್ವೆಸ್ಟ್ಮೆಂಟ್ ಅದು ನಿಮ್ಮ ದೊಡ್ಡ ಫ್ಯೂಚರ್ಗಳಿಗೆ, ಫ್ಯೂಚರ್ ಅಲ್ಲಿ ಒಳ್ಳೆ ಲೈಫ್ ಬದುಕೋಕೆ ಅಥವಾ ರಿಟೈರ್ಮೆಂಟ್ ಪ್ಲಾನ್ಸ್ಗೆ. ಮತ್ತೆ ಮ್ಯಾಕ್ಸಿಮಮ್ 30% ನೀವು ಖರ್ಚು ಮಾಡ್ತೀರಾ ನಿಮ್ಮ ಡಿಸೈರ್ಸ್, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ. ಅದು ಫೋನ್ ಆಗ್ಬೋದು, ಅಥವಾ ಗಾಡಿ ಆಗ್ಬೋದು, ಅಥವಾ ಯಾವ್ದಾದ್ರು ಟ್ರಿಪ್. ಅದೆಲ್ಲ ಈ 30% ಇಂದಾನೆ ಬರುತ್ತೆ. ಈ ರೂಲ್ ನೀವು ಯಾವತ್ತೂ ಮರಿಬಾರ್ದು. ಮನಿ ಮ್ಯಾನೇಜ್ಮೆಂಟ್ ನ ಮೊದಲನೇ ಪ್ರಿನ್ಸಿಪಲ್ ನಂಬರ್ 1, ಸ್ಟಾರ್ಟ್ ಇನ್ವೆಸ್ಟಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಎಷ್ಟಾಗುತ್ತೋ ಅಷ್ಟು ಬೇಗ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿ. ನೋಡಿ, ಜೀವನದಲ್ಲಿ 2 ಸ್ಕಿಲ್ಸ್ ಅಂತೂ ನಿಮಗೆ ಬರಲೇಬೇಕು. ಮೊದಲನೇದು ಸೇವಿಂಗ್ ಮನಿ ಅಂಡ್ ಎರಡನೇದು ಇನ್ವೆಸ್ಟಿಂಗ್ ಯುವರ್ ಸೇವಿಂಗ್ಸ್. ಮತ್ತೆ 2 ಸ್ಕಿಲ್ಸ್ ಬರುತ್ತೆ ಎಷ್ಟು ನೀವು ಅದನ್ನ ಮಾಡ್ತಾ ಹೋಗ್ತಿರೋ. ಅಂದ್ರೆ ಇವೆರಡು ಮಾಡಿದ ನಂತರ ಬರುವ ಸ್ಕಿಲ್ಸ್ ಸೇವಿಂಗ್ ಅಂಡ್ ಇನ್ವೆಸ್ಟಿಂಗ್. ಅದಕ್ಕೆ ಯಾಕೆ ನಾವು ಇದನ್ನ ಬೇಗ ಮಾಡೋದನ್ನ ಶುರು ಮಾಡಬಾರ್ದು. ಸೊ ಆಸ್ ಅರ್ಲಿ ಆಸ್ ಪಾಸಿಬಲ್ ಯು ಶುಡ್ ಸ್ಟಾರ್ಟ್ ಸೇವಿಂಗ್ ಒನ್ ಪೋರ್ಷನ್ ಆಫ್ ಯುವರ್ ಮನಿ. ನಾನು ಬಹುಶಃ ಸೇವಿಂಗ್ ಶುರು ಮಾಡಿದ್ದೆ ಯಾವಾಗ ನಾನು ಸ್ಕೂಲಲ್ಲಿ ಇದ್ನೋ. ನನಗೆ ಎಷ್ಟೆಲ್ಲ ಪಾಕೆಟ್ ಮನಿ ಸಿಗ್ತಿತ್ತೋ ಆ ಪಾಕೆಟ್ ಮನಿಯಿಂದ ನಾನು ಎಲ್ಲವನ್ನ ಖರ್ಚು ಮಾಡ್ತಿರ್ಲಿಲ್ಲ. ಅದರಲ್ಲಿ ಸ್ವಲ್ಪ ಹಣನ ಉಳಿಸ್ತಿದ್ದೆ, ಹೆಚ್ಚು ಪಾಲು ಎಲ್ಲ ಖರ್ಚು ಮಾಡ್ತಿದ್ದೆ. ಆದ್ರೆ ಸ್ವಲ್ಪ ಉಳಿಸ್ತಿದ್ನಲ್ಲ, ನಂತರ ಅದರಿಂದ ನನಗೆ ಇಷ್ಟ ಇರೋ ಯಾವ್ದಾದ್ರು ಸ್ಪೆಷಲ್ ಆಗಿರೋದನ್ನ ಖರೀದಿ ಮಾಡ್ತಿದ್ದೆ. ಇದೇ ರೀತಿ ನಾನು ಹಣ ಸೇವ್ ಮಾಡೋದನ್ನ ಸ್ಕೂಲ್ ಇಂದ ಶುರು ಮಾಡಿದೆ. ಅದಕ್ಕೆ ನೀವು ನಿಮ್ಮ ಲೈಫ್ ಅಲ್ಲಿ ಎಲ್ಲಿದ್ದೀರೋ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡೋದು ಸ್ಟಾರ್ಟ್ ಸೇವಿಂಗ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದಕ್ಕೆ ಅದನ್ನ ಸ್ಟಾರ್ಟ್ ಮಾಡೋ ಬೆಸ್ಟ್ ಟೈಮ್ ಯಾವ್ದಂದ್ರೆ ನಾವು ಟುಡೇ ಇಟ್ ಸೆಲ್ಫ್. ಯಾವಾಗ ನೀವು ಬೇಗ ಶುರು ಮಾಡ್ತಿರೋ ಆಗ ನಿಮಗೆ ಒಂದು ಅದ್ಭುತವಾದ ಅಡ್ವಾಂಟೇಜ್ ಸಿಗುತ್ತೆ. ಮತ್ತೆ ಆ ಲಾ ಎಷ್ಟು ಪವರ್ಫುಲ್ ಅಂದ್ರೆ ಅದ್ರ ಮೇಲೆ ನಾನು ಪೂರ್ತಿ ವಿಡಿಯೋ ಮಾಡಬಹುದು. ಈಗ ಅದ್ರ ಬಗ್ಗೆ ಕೇವಲ ರಿಮೈಂಡ್ ಮಾಡಿಸ್ತೀನಿ. ಮತ್ತೆ ಅದೇ ದ ಪವರ್ ಆಫ್ ಕಾಂಪೌಂಡಿಂಗ್. ವೆನ್ ಯು ಸ್ಟಾರ್ಟ್ ಸೇವಿಂಗ್ ಅರ್ಲಿ, ವೆನ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ, ಯುವರ್ ಮನಿ ಸ್ಟಾರ್ಟ್ ಗ್ರೋಯಿಂಗ್. ಮತ್ತೆ ಮೆಲ್ಲೆಗೆ ಬರೋ ಮುಂದಿನ ವರ್ಷಗಳು ಪವರ್ ಆಫ್ ಕಾಂಪೌಂಡಿಂಗ್ ನಿಮಗೋಸ್ಕರ ಕೆಲಸ ಮಾಡುತ್ತೆ. ನೀವು ಒಂದ್ಸಲ ಇಮ್ಯಾಜಿನ್ ಮಾಡಿ, ನೀವು ಹಾಕಿರುವ ಹಣ 7.3 ಪಟ್ಟು ಹೆಚ್ಚಾಗಿದ್ದಿದ್ರೆ ಈಗ ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನೋ ಅದು ಸಾಧ್ಯ ಆಗ್ಬೋದಾಗಿತ್ತು. ಸ್ಮಾಲ್ ಕ್ಯಾಪ್ 250 ಮೊಮೆಂಟಮ್ ಕ್ವಾಲಿಟಿ 100 ಇಂಡೆಕ್ಸ್ ಫಂಡ್ ಅಲ್ಲಿ ನೀವು 10 ವರ್ಷದ ಮೊದಲು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಇಂಡೆಕ್ಸ್ 32.6% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ, ಮತ್ತೆ 22% ರಿಟರ್ನ್ ಕಳೆದ 10 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 7.3 ಲಕ್ಷ ತನಕ ಬೆಳೀತಿತ್ತು 10 ವರ್ಷಗಳಲ್ಲಿ. ಆದ್ರೆ ಕೇವಲ 3 ದಿನ ಮಾತ್ರ ಇದೆ. ಇದೇ ಜನವರಿ 31ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಈ ಎನ್ಎಫ್ನ ಹಣನ ಟಾಪ್ 250 ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ಯಾವ್ದು ಒಳ್ಳೆಯ ರಿಟರ್ನ್ ಕೊಡಬಹುದು ಅಂತ ಟಾಪ್ ಪರ್ಫಾರ್ಮಿಂಗ್ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಫಂಡ್ ನ NAV 10 ರೂಪಾಯಿಗೆ ಅವೈಲೇಬಲ್ ಇದೆ. ICICI ಸೆಪ್ಟೆಂಬರ್ 2022ರಲ್ಲಿ ಹಿಂದೆ ಲಾಂಚ್ ಮಾಡಿದ ಮಿಡ್ ಕ್ಯಾಪ್ ಫಂಡ್ ಸುಮಾರು 27.4% ರಿಟರ್ನ್ ಕೊಟ್ಟಿದೆ. ಮತ್ತೆ ಸೆಪ್ಟೆಂಬರ್ 2023ರಲ್ಲಿ ಲಾಂಚ್ ಆದ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ 21.5% ರಿಟರ್ನ್. ಇಲ್ಲಿ ನೀವು ತಿಂಗಳಿಗೆ 2000 ಇಂದಾನು ಶುರು ಮಾಡಬಹುದು. ಮತ್ತೆ ಕಟ್ಟುವ ಪ್ರೀಮಿಯಂ 2.5 ಲಕ್ಷದ ಒಳಗಿದ್ರೆ ಆಗ ನಿಮ್ಮ ಲಾಭಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಜೊತೆಗೆ ನಿಮಗೆ 120 ಪಟ್ಟು ಲೈಫ್ ಕೋರ್ಸ್ ಸಿಗುತ್ತೆ. ಈ NFO ಕೆಲವೇ ದಿನಗಳಿಗೆ ಮಾತ್ರ ಇದೆ, ಜನವರಿ 31ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಇದೆ, ಹೋಗಿ ನೋಡಿ. ಮನಿ ಮ್ಯಾನೇಜ್ಮೆಂಟ್ ನ 2ನೇ ಪ್ರಿನ್ಸಿಪಲ್ ಮತ್ತೆ ಈ ವಿಡಿಯೋದಲ್ಲಿ 7 ನಿಯಮಗಳಿದೆ. ಅದೆಲ್ಲವನ್ನ ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ಲಿ ಇದೇ ತಿಂಗಳಿಂದ ನಿಯಮಗಳು ನಿಮ್ಮ ಮನಿ ರಿಲೇಶನ್ಶಿಪ್ ನ ಬದಲಿಸಬಹುದು, ಮತ್ತೆ ನಿಮ್ಮ ಇನ್ಕಮ್ ನ ಹಾಗೆ ನಿಮ್ಮ ಮನಿ ಸ್ಟ್ರಾಟಜೀಸ್ ಗಳನ್ನ. ನಂಬರ್ 2, ವೆರಿ ಇಂಪಾರ್ಟೆಂಟ್, ಟ್ರ್ಯಾಕ್ ವೇರ್ ಯು ಸ್ಪೆಂಡ್ ಯುವರ್ ಮನಿ. ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಕೆಲವು ಹಣ ಬರುತ್ತೆ, ಆದ್ರೆ ಅದು ಎಲ್ಲಿ ಹೋಗುತ್ತೆ ಅನ್ನೋದು ಇದಾದ್ರೂ ಗೊತ್ತಾಗ್ಬೇಕಲ್ವಾ. ಹೌ ವಿಲ್ ಯು ಇಂಪ್ರೂವ್ ಇಫ್ ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್?
ರೂಲ್ ತುಂಬಾ ಸಿಂಪಲ್. ಇದು ಹೆಲ್ತ್ಗೂನುವೆ, ಇದು ಬಿಸ್ನೆಸ್ ಗಳಿಗೆ, ಇದು ನಿಮ್ಮ ರಿಲೇಶನ್ಶಿಪ್ ಗಳಿಗೂ ಎಲ್ಲಾ ಕಡೆ ಈ ರೂಲ್ ಅನ್ವಯಿಸುತ್ತೆ. ವಾಟ್ ಎವರ್ ಗೆಟ್ಸ್ ಮಾನಿಟರ್ಡ್ ಗೆಟ್ಸ್ ಇಂಪ್ರೂವ್ಡ್. ಯಾವುದನ್ನ ನೀವು ಮಾನಿಟರ್ ಮಾಡ್ತಿರೋ, ಯಾವುದನ್ನ ನೀವು ಪದೇ ಪದೇ ಚೆಕ್ ಮಾಡ್ತಿರೋ, ಅದು ಅಪ್ಗ್ರೇಡ್ ಆಗ್ತಾ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಯಾವುದೆಲ್ಲ ಹಣ ನೀವು ಖರ್ಚು ಮಾಡ್ತಿದ್ದೀರೋ, ನಾನ್ ನಿಮಗೆ 10, 20, 50 ರೂಪಾಯಿ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಪ್ರತಿದಿನ ನೀವು ಯಾವ ಕಡೆ ಎಲ್ಲ ಹಣ ಖರ್ಚು ಮಾಡ್ತಿದ್ದೀರೋ ಅದನ್ನ ಒಂದು ಕಡೆ ಎಲ್ಲಾದ್ರೂ ನೋಟ್ ಮಾಡ್ಕೊಳ್ಳಿ. ನಮ್ಮ ಅಮ್ಮ ಒಂದು ಡೈರಿ ಹಿಂದೆಗಡೆ ಪೇಜ್ ಅಲ್ಲಿ ಬರ್ಕೋತಿದ್ರು, ಇವತ್ತು 100 ರೂಪಾಯಿ ಇಲ್ಲಿ ಹೋಯ್ತು, 200 ರೂಪಾಯಿ ಇಲ್ಲಿ ಹೋಯ್ತು, 300 ಇಲ್ಲಿ ಹೋಯ್ತು ಅಂತ. ಯಾವಾಗ ನಿಮ್ಮ ಹಣದ ಡಾಟಾ ಇರುತ್ತೋ ಆಗ ನಿಮ್ಮ ಹತ್ರ ಹಣದ ಕಂಟ್ರೋಲ್ ಕೂಡ ಇರುತ್ತೆ. ಅದಕ್ಕೆ ಈಗಲಿಂದ ನಿಮ್ಮ ಡಾಟಾ ಮಾಡ್ಕೊಳ್ಳಿ. ಏನಾದ್ರೂ ಈಗ ನಿಮ್ಮ ಹತ್ರ ತಿಂಗಳಿಗೆ 20,000, 50,000, 1,00,000 ಬರ್ತಿದ್ರೆ ದೆನ್ ಟ್ರ್ಯಾಕ್ ವೇರ್ ಯು ಸ್ಪೆಂಡ್ ಯುವರ್ ಮನಿ. ಮನಿ ಮ್ಯಾನೇಜ್ಮೆಂಟ್ ನ 3ನೇ ಪ್ರಿನ್ಸಿಪಲ್ ಇದು ಮುಖ್ಯವಾಗಿ ಅವರಿಗೆ ಯಾರು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇಂಟರ್ನೆಟ್ ಅಲ್ಲಿ ತಮ್ಮ ಸಮಯ ಕಳೀತಾರೋ ಅವರು ಇದನ್ನ ತುಂಬಾ ಗಮನ ಇಟ್ಟು ಅರ್ಥ ಮಾಡ್ಕೋಬೇಕು. ನಂಬರ್ 3, ಡೋಂಟ್ ಮೇಕ್ ಯುವರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಬೇಸ್ಡ್ ಆನ್ ಇಂಟರ್ನೆಟ್ ಅಂಡ್ ಸೋಷಿಯಲ್ ಮೀಡಿಯಾ ಹೈಪ್. ನೀವು ಯಾವಾಗೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರೋ ಆಗ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಹಣ ಇನ್ವೆಸ್ಟ್ ಮಾಡಬೇಕು ಇದರ ನಿರ್ಧಾರ ಗೂಗಲ್ ಅಲ್ಲಿ ಏನ್ ನಡೀತಿದೆ, ಯಾವುದು ಟ್ರೆಂಡಿಂಗ್ ಅಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಹೈಪ್ ಜಾಸ್ತಿ ಇದೆ ಇದರ ಪ್ರಕಾರ ಯಾವತ್ತೂ ಮಾಡಬೇಡಿ. ಪ್ರತಿ ವರ್ಷ ಏನಾದ್ರೂ ಹೊಸದಿರುತ್ತೆ, ಯಾವತ್ತಾದ್ರೂ ಸ್ಟಾಕ್ಸ್ ಇರುತ್ತೆ, ಯಾವತ್ತಾದ್ರೂ ಪ್ರಾಪರ್ಟಿ ಬೂಮ್ ಅಲ್ಲಿ ಇರುತ್ತೆ. ಮತ್ತೆ ಕಳೆದ ವರ್ಷಗಳಿಂದ ಕ್ರಿಪ್ಟೋ ನಡೀತಿದೆ. ನೀವು ನೋಡಿದ್ರೆ ಪ್ರತಿ 6 ತಿಂಗಳಲ್ಲಿ ಏನಾದ್ರೂ ಹೊಸದಾಗಿ ಬರ್ತಿರುತ್ತೆ. ಪ್ರತಿಯೊಂದು ವರ್ಷದ ನಂತರ ಒಂದು ಹೊಸ ಹೈಪ್ ಇರುತ್ತೆ. ಆಗ ನಿಮ್ಗೆ ಈ ರೀತಿ ಅನ್ಸುತ್ತೆ, ಇಂಟರ್ನೆಟ್ ಅಲ್ಲಿ ಎಲ್ಲ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಅದಕ್ಕೆ ನಾನುವೇ ನನ್ನ ಹಣ ಎಲ್ಲ ಇಲ್ಲೇ ಹಾಕ್ಬೇಕು ಅಂತ. ನಾನು ನಿಮ್ಗೆ 2 ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ನೆನಪಿಡಿ. ರೂಲ್ ನಂಬರ್ 1, ಇನ್ವೆಸ್ಟ್ ವೇರ್ ಯು ಹ್ಯಾವ್ ನಾಲೆಡ್ಜ್ ಅಂಡ್ ಕಂಟ್ರೋಲ್. ನೀವು ಅದರ ಮೇಲೆ ಇನ್ವೆಸ್ಟ್ ಮಾಡಿ ಯಾವುದ್ರ ಬಗ್ಗೆ ನಿಮ್ಮ ಹತ್ರ ನಾಲೆಡ್ಜ್ ಮತ್ತೆ ಅದರ ಬಗ್ಗೆ ತಿಳುವಳಿಕೆ ಇದೆಯೋ. ಮತ್ತೆ ಸೆಕೆಂಡ್ ರೂಲ್, ಒಂದೆರಡು ಸಕ್ಸಸ್ ಸ್ಟೋರಿನ ನೋಡಿ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನ ಯಾವತ್ತೂ ಮಾಡಬೇಡಿ. ಕೆಲವು ಜನ ಇರ್ತಾರೆ ಅವರು ಪ್ರಾಪರ್ಟೀಸ್ ಅಲ್ಲಿ ಹಣ ಸಂಪಾದಿಸಿರೋರು, ಕೆಲವು ಜನ ಇರ್ತಾರೆ ಅವರು ಸ್ಟಾಕ್ ಮಾರ್ಕೆಟ್ ಇಂದ ಹಣ ಸಂಪಾದಿಸಿರೋರು, ಮತ್ತೆ ಕೆಲವರು ಕ್ರಿಪ್ಟೋ ಇಂದ ಬಿಲಿನಿಯರ್ಸ್ ಆಗಿರೋರು, ಕೋಟ್ಯಾಧಿಪತಿ ಆಗಿರೋರು. ಆದ್ರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ, ಲೈಫ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲಿ ನಿಮ್ಗೆ 1-2-3-4 ಸಕ್ಸಸ್ ಸ್ಟೋರಿ ಸಿಗುತ್ತೆ. ಅವರು ಯಾಕೆ ಸಫಲರಾದ್ರು ಅದರ ಡೆಪ್ತ್ ಅಲ್ಲಿ, ಆಳದಲ್ಲಿ ಹೋಗಿ ಆಗ ನಿಮ್ಗೆ ತುಂಬಾ ಈ ರೀತಿ ವಿಷಯಗಳು ಗೊತ್ತಾಗತ್ತೆ. ಅದಕ್ಕೆ 1-2 ಸಕ್ಸಸ್ ಸ್ಟೋರಿನ ಕೇಳಿ, 1-2 ಸಕ್ಸಸ್ಫುಲ್ ಪರ್ಸನ್ ನ ನೋಡಿ ಯಾವತ್ತೂ ಕ್ವಿಕ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ ಇನ್ವೆಸ್ಟ್ ಮಾಡೋದಕ್ಕೆ. ಮತ್ತೆ ಈ ರೀತಿ ಯಾವತ್ತೂ ಯೋಚನೆ ಮಾಡಬೇಡಿ, ನಾನಂತೂ ಹಿಂದೆನೆ ಉಳಿದೆ, ಇಡೀ ಜಗತ್ತು ಮುಂದೆ ಹೋಗಿದೆ, ನಾನಂತೂ ಹಿಂದೆನೆ ಉಳಿದ್ನಲ್ಲ ಅಂತ. ಮತ್ತೆ ಈಗಲೂ ನಿಮಗೆ ಅನ್ಸಿದ್ರೆ ನಾನು NFTs ಅಲ್ಲಿ ಹೋಗ್ಬೇಕು, ನಾನು ಕ್ರಿಪ್ಟೋ ಕೂಡ ಹೋಗ್ಬೇಕು ಅಂತ, ದೆನ್ ಡೋಂಟ್ ಇನ್ವೆಸ್ಟ್ 100% ಆಫ್ ಯೋರ್ ಮನಿ ಇನ್ ಟು ದೋಸ್ ಥಿಂಗ್ಸ್. ನೀವು ಡಿಸೈಡ್ ಮಾಡಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಫಂಡ್ ನ 5% ಹಾಕ್ಬೇಕಾ ಅಥವಾ 10%, 15% ಹಾಕ್ಬೇಕಾ ಅಂತ. ಏನಾದ್ರೂ ನೀವು ಅಲ್ಲಿ ಹಾಕ್ಬೇಕು ಅಂತಾನೆ ಇದ್ರೆ ಆಗ ಇದನ್ನ ಮೊದಲು ನೆನ್ಪಿಡಿ. ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲಿ ನಿಮಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆಯೋ. ಮತ್ತೆ ಎರಡನೇದು, ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾನೆ ಇದ್ರೆ ಯಾವ್ದಾದ್ರು ರಿಸ್ಕಿ ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗ ಅದರ ಮೇಲೆ ನಿಮ್ಮ ಎಲ್ಲಾ ಹಣನ ಹಾಕ್ಬೇಡಿ. ಮನಿ ಮ್ಯಾನೇಜ್ಮೆಂಟ್ ನ 4ನೇ ಪ್ರಿನ್ಸಿಪಲ್, ಅದನ್ನ ನೀವು ಎಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಂಬರ್ 4, ನೆವರ್ ಡು ಎಕ್ಸ್ಪೆನ್ಸಸ್ ಟು ಶೋ ಆಫ್. ಯಾವತ್ತು ಶೋ ಆಫ್ ಮಾಡೋದಕ್ಕೆ, ತೋರ್ಸೋದಕ್ಕೆ ಖರ್ಚನ್ನ ಮಾಡಬೇಡಿ. ಕೆಲವು ದೊಡ್ಡ ಖರ್ಚುಗಳು ಇರುತ್ತೆ. ಲೈಕ್ ಅನ್ಕೊಳ್ಳಿ, ನೀವು ನಿಮ್ಮ ಮನೇನ ರಿನೋವೇಟ್ ಮಾಡಿಸ್ಬೇಕು ಅಂತ ಇರ್ತೀರಾ, ಅಥವಾ ನೀವು ಯಾವ್ದಾದ್ರು ಫ್ಯಾನ್ಸಿ ಲ್ಯಾಪ್ಟಾಪ್ ಖರೀದಿ ಮಾಡಬೇಕು ಅಂತ ಇರ್ತೀರಾ, ಅಥವಾ ನೀವು 60-70 ಸಾವಿರ 1 ಲಕ್ಷದ ದುಬಾರಿ ಐಫೋನ್ ಖರೀದಿ ಮಾಡಬೇಕು ಅಂತ ಇದ್ದೀರಾ, ಅಥವಾ ನೀವು ಮದುವೆನ ಅದ್ದೂರಿಯಾಗಿ ಆಗ್ಬೇಕು ಅಂತ ಇದ್ದೀರಾ, ಹನಿಮೂನ್ ಟ್ರಿಪ್ಗೆ, ಅಥವಾ ಕಾಸ್ಟ್ಲಿ ಕಾರ್ ಖರೀದಿ. ಈ ರೀತಿ ದೊಡ್ಡ ಖರೀದಿಗಳು ಯಾವ ತರ ನಾನು ನಿಮ್ಗೆ ಹೇಳಿದ್ನೋ, ನೀವು ಇದ್ರ ಮೇಲೆ ಅಷ್ಟೇ ಖರೀದಿ ಮಾಡಿ. ಎಷ್ಟನ್ನ ನೀವು ನಿಭಾಯಿಸೋದಕ್ಕೆ ಆಗುತ್ತೋ, ಎಷ್ಟನ್ನ ನೀವು ಮ್ಯಾನೇಜ್ ಮಾಡೋದಕ್ಕೆ ಆಗುತ್ತೋ, ಸಂಬಂಧಿಕರನ್ನ ಇಂಪ್ರೆಸ್ ಮಾಡೋದಕ್ಕೆ, ಅಕ್ಕಪಕ್ಕದವರನ್ನ ಇಂಪ್ರೆಸ್ ಮಾಡೋದಕ್ಕೆ ಅವ್ರ ಹತ್ರ ಈ ರೀತಿ ಕಾರ್ ಇದೆ, ಅದಕ್ಕೆ ನಾನು ಇದೇ ರೀತಿ ಕಾರ್ ತಗೋತೀನಿ, ಅವ್ರ ತರದೇ ನಾನು ಫೋನ್ ತಗೋತೀನಿ ಅಂತ ಯಾವತ್ತು ಈ ತರದ ರೇಸ್ ಅಲ್ಲಿ ಓಡಬೇಡಿ, ಅದರಲ್ಲಿ ಇನ್ವಾಲ್ವ್ ಆಗ್ಬೇಡಿ ಸ್ನೇಹಿತರೆ. ಜನರನ್ನ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮ ಖರ್ಚುಗಳನ್ನ ಬಲವಂತವಾಗಿ ಬೆಳೆಸಬೇಡಿ. ಮತ್ತೆ ಅದಕ್ಕಿಂತ ದೊಡ್ಡ ಡಿಸಾಸ್ಟರ್ ಯಾವುದು ಗೊತ್ತಾ? ಏನಾದ್ರೂ ನೀವು ಮ್ಯಾರೇಜ್ಗೆ, ಹೌಸ್ ರಿನೋವೇಷನ್ಗೆ, ಮೊಬೈಲ್ಗೆ, ಲ್ಯಾಪ್ಟಾಪ್ಗೆ, ಹನಿಮೂನ್ಗೆ, ಕಾರ್ಗೆ ಲೋನ್ಸ್ ಗಳನ್ನ ತಗೊಳ್ಳೋದನ್ನ ಶುರು ಮಾಡೋದು. ನೆವರ್ ಟೇಕ್ ಪರ್ಸನಲ್ ಲೋನ್ಸ್ ಫಾರ್ ಲಕ್ಸುರೀಸ್ ಆಫ್ ಯೋರ್ ಲೈಫ್. ಏನಾಗುತ್ತೆ ಅಂದ್ರೆ ನೀವು ಯಾರನ್ನಾದ್ರೂ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮ ಬಜೆಟ್ ಇಂದ ಹೊರಗೆ ಹೋಗ್ತೀರಾ. ಮತ್ತೆ ಯಾವಾಗ EMI ಡ್ಯೂ ಆಗುತ್ತೋ ಆಗ ನೀವು ಇನ್ನೊಂದು ಲೋನ್, ಮತ್ತೊಂದು ಲೋನ್ ಮೇಲೆ ಲೋನ್ ತಗೋತೀರಾ. ಇದು ಲೂಪ್ ಆಗೋಗುತ್ತೆ. ಮತ್ತೊಂದು ಲೋನ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಸದಾ ನಿಮ್ಮ ಜೇಬಲ್ಲೇ ಇರುತ್ತೆ, ಅಂಡ್ ದಟ್ ಈಸ್ ಕಾಲ್ಡ್ ಕ್ರೆಡಿಟ್ ಕಾರ್ಡ್. ಅಂಡ್ ಇಟ್ ಇಸ್ ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಲೋನ್, ನಿಮಗೆ ಗೊತ್ತೇ ಇದೆ. ಮತ್ತೊಂದು ವಿಷಯ ಇದೆ, ಜನ ಅದನ್ನ ತಮ್ಮ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಅದ್ರ ಮೇಲೆ ತುಂಬಾ ಹಣ ಖರ್ಚು ಮಾಡ್ತಾರೆ. ಅಂಡ್ ದಟ್ ಈಸ್ ಬೈಯಿಂಗ್ ಹೋಮ್, ತಮ್ಮ ಮನೆ ಖರೀದಿ ಮಾಡೋದು. ಮತ್ತೆ ತಮ್ಮ ಮನೆ ಖರೀದಿ ಮಾಡೋದಕ್ಕೆ ಜನ ಎಷ್ಟೆಷ್ಟು ವರ್ಷಗಳವರೆಗೆ ಲೋನ್ ತಗೋತಾರ ಗೊತ್ತಾ? 20 ವರ್ಷ, 25 ವರ್ಷ,
30 ವರ್ಷ ಲೋನ್ ತಗೋತಾರೆ. ಲೈಫ್ ಅಲ್ಲಿ ಏನು ಪರ್ಮನೆಂಟ್ ಇಲ್ಲ. ಮತ್ತೆ ನೀವು ನಿಮ್ಮ ಜೀವನದ ಬರೋ ಮುಂದಿನ 20 ವರ್ಷ 30 ವರ್ಷದ ಬರುವ ಇನ್ಕಮ್ ನ ಇವತ್ತು ಇನ್ವೆಸ್ಟ್ ಮಾಡ್ತಿದ್ದೀರಾ ಯಾವ್ದಾದ್ರು ಈ ರೀತಿ ವಸ್ತು ಮೇಲೆ. ಬಹುಶಃ ನಿಮ್ಗೆ ಅನ್ಸುತ್ತೆ ಇದು ಅದ್ಭುತವಾದ ಇನ್ವೆಸ್ಟ್ಮೆಂಟ್ ಅಂತ. ಸೊ ವಿಡಿಯೋನಲ್ಲಿ ನಾನು ನಿಮಗೆ ಮನೆ ಬಗ್ಗೆ ತುಂಬಾ ಉದ್ದ ಏನು ಹೇಳಲ್ಲ, ಆದ್ರೆ ನೀವು ನಿಮ್ಮ ಮನೆ ಆಗಲೇ ಖರೀದಿ ಮಾಡಬೇಕು ಯಾವಾಗ ನೀವು ಬಾಕಿ ಉಳಿದಿರೋ ಬೇಸಿಕ್ಸ್ ಪೂರ್ತಿ ಮಾಡಿರ್ತೀರೋ ಮತ್ತೆ ನಿಮ್ಮ ಹತ್ರ ಒಂದು ತುಂಬಾ ದೊಡ್ಡ ಸರ್ಪ್ಲಸ್ ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೋ. ಅದಕ್ಕಿಂತ ಮುಂಚೆ ಇಮೋಷನ್ ಗಳಲ್ಲಿ ಬೆರೆತು ಹೋಮ್ ಬೈ ಮಾಡಬೇಡಿ. ಮನಿ ಮ್ಯಾನೇಜ್ಮೆಂಟ್ ನ 5ನೇ ಲೆಸನ್ ನಂಬರ್ 5, ಕೀಪ್ ಯುವರ್ ಫ್ರೆಂಡ್ಶಿಪ್ ಅಂಡ್ ಇನ್ವೆಸ್ಟ್ಮೆಂಟ್ ಸಪರೇಟ್. ನಿಮ್ಮ ಗೆಳೆತನ ಮತ್ತೆ ಇನ್ವೆಸ್ಟ್ಮೆಂಟ್ ನ ಬೇರೆ ಬೇರೆ ಇಡಿ. ನಿಮ್ಮ ಫ್ರೆಂಡ್ ಒಂದು ಹೊಸ ಇನ್ಶೂರೆನ್ಸ್ ಕಂಪನಿ ಜಾಯಿನ್ ಮಾಡ್ದ ಮತ್ತೆ ಅವ್ನು ನಿಮ್ಗೆ ಹೇಳ್ತಾನೆ ಈ ಪಾಲಿಸಿ ಖರೀದಿ ಮಾಡು ಅಂತ. ಮತ್ತೆ ನೀವು ಅದನ್ನ ಖರೀದಿ ಮಾಡ್ತೀರಾ. ಯಾಕೆ ಗೊತ್ತಾ? ಯಾಕಂದ್ರೆ ನಿಮ್ಮ ಫ್ರೆಂಡ್ಗೆ ಬೇಜಾರಾಗಬಾರ್ದು ಅಂತ. ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ ನೀವು ಎಷ್ಟು ವರ್ಷ ಕೊಡ್ಬೇಕು? 10 ವರ್ಷ ಕೊಡ್ಬೇಕು. ಮತ್ತೆ ಆ ಫ್ರೆಂಡ್ 6 ತಿಂಗಳಲ್ಲಿ ಒಂದು ಹೊಸ ಕಂಪನಿ ನೋಡಿ ಹಳೆ ಕಂಪನಿ ಬಿಡ್ತಾನೆ. ಹಾಗೆ ಬೇರೆ ಕಂಪನಿಯ ಹೊಸ ಪಾಲಿಸಿ ಅಥವಾ ಪ್ರಾಜೆಕ್ಟ್ ನಿಮ್ಮ ಹತ್ರ ತಗೋ ಬರ್ತಾನೆ. ಇದೇ ರೀತಿ ನಿಮ್ಮ ಕೆಲವರು ಸ್ನೇಹಿತರು ಇರಬಹುದು, ಅವರು ಬಹುಶಃ ಪ್ರಾಪರ್ಟಿ ಬಿಸ್ನೆಸ್ ಶುರು ಮಾಡಿರ್ಬೋದು, ಬಹುಶಃ ಇನ್ನೊಬ್ಬ ಫ್ರೆಂಡ್ ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಹೋಗ್ಬೋದು. ಅದಕ್ಕೆ ಗೆಳೆತನನ ಇನ್ವೆಸ್ಟ್ಮೆಂಟ್ ಇಂದ ದೂರ ಇಡಿ. ನೋಡಿ, ನೀವು ಮೊದಲೇ ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸ್ತೀರಾ, ಅದರ ನಂತರ ಅದಕ್ಕಿಂತ ಜಾಸ್ತಿ ಶ್ರಮ ಪಡ್ತೀರಾ ಅದನ್ನ ಸೇವ್ ಮಾಡೋದಕ್ಕೆ. ಅದಕ್ಕೆ ಯಾವಾಗ ನೀವು ಇನ್ವೆಸ್ಟ್ ಮಾಡ್ತಿರೋ ಆಗ ನಿಮ್ಮ ಫ್ರೆಂಡ್ ಹೇಳ್ದ ಅಂತ ಅದರ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ನಿಮ್ಮ ರಿಸರ್ಚ್ ಮೇಲೆ ಮಾಡಿ. ಜನರಿಗೆ ಬೇಜಾರಾಗುತ್ತೆ, ಅವ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ, ಅವರಿಗೆ ಹೇಳೋದಕ್ ಬಿಡಿ. ಇದು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ. ಇನ್ವೆಸ್ಟಿಂಗ್ ಇಸ್ ಸಪರೇಟ್ ಅಂಡ್ ಯುವರ್ ಫ್ರೆಂಡ್ಶಿಪ್ ಇಸ್ ಸಪರೇಟ್. ಮನಿ ಮ್ಯಾನೇಜ್ಮೆಂಟ್ ನ 6ನೇ ಪ್ರಿನ್ಸಿಪಲ್ ನಂಬರ್ 6, ಇನ್ಕಮ್ ಮಸ್ಟ್ ಇನ್ಕ್ರೀಸ್ ಇಯರ್ ಆನ್ ಇಯರ್. ಪ್ರತಿ ವರ್ಷ ನಿಮ್ಮ ಇನ್ಕಮ್ ಹೆಚ್ಚಾಗಬೇಕು. ಕಳೆದ ವರ್ಷಕ್ಕಿಂತ ಈ ವರ್ಷ ನಿಮ್ಮ ಇನ್ಕಮ್ ಜಾಸ್ತಿ ಆಗಿರಬೇಕು. 2 ರೀತಿಯಿಂದ ಆಗ್ಬೋದು. ನೀವು ಯಾವ ಕೆಲಸನ ಮಾಡ್ತಿದ್ದೀರೋ ಅದರಲ್ಲಿ ಇಂಪ್ರೂವ್ ಆಗ್ತಾ ಹೋಗಿ ಮತ್ತೆ ಒಂದಂತೂ ನಿಮ್ಮ ಜಾಬ್ ಅಲ್ಲಿ ಆಟೋಮೆಟಿಕಲಿ ಇನ್ಕಮ್ ಜಾಸ್ತಿ ಆಗತ್ತೆ. ಹಾಗೆ ಬೇರೆ ಸ್ಕಿಲ್ ನ ಕಲೀರಿ, ಅದು ನಿಮಗೆ ಪ್ರಮೋಷನ್ ಕೊಡಿಸೋದ್ರಲ್ಲಿ ನಿಮ್ಮ ಇನ್ಕಮ್ ನ ಜಾಸ್ತಿ ಮಾಡೋದ್ರಲ್ಲಿ ಸಹಾಯ ಮಾಡೋದಕ್ಕೆ. ಅದಕ್ಕೆ ಮೊದಲನೇದು ನಿಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ನಿಮ್ಮ ಇನ್ಕಮ್ ನ ಹೆಚ್ಚಿಸೋಕೆ. ಮತ್ತೆ ಎರಡನೇದು ಕೆಲವರು ಇರ್ತಾರೆ ಅವರಿಗೆ ಸೈಡ್ ಹಸಲ್ ಮಾಡೋದು ಇಷ್ಟ ಇರುತ್ತೆ. ಅಂದ್ರೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮ ಜಾಬ್ ಮಾಡ್ತೀರಾ ಮತ್ತೆ ಸಂಜೆ ಬಂದು ನೀವು ಬೇರೆ ಏನಾದ್ರು ಸೈಡ್ ಹಸಲ್ ಮಾಡಬಹುದು. ಎರಡುವೇ ತುಂಬಾ ಒಳ್ಳೆದು ಸ್ನೇಹಿತರೆ. ನಿಮ್ಮ ಇನ್ಕಮ್ ಹೆಚ್ಚೋದಕ್ಕೆ ಇವೆರಡೇ ದಾರಿ. ಮೊದಲನೇದು ಜಾಬ್ ಅಲ್ಲಿ ಇಂಪ್ರೂವ್ ಆಗಿ ಎಕ್ಸ್ಪರ್ಟ್ ಆಗ್ತಾ ಹೋಗಿ. ಎರಡನೇದು ಸೈಡ್ ಹಸಲ್ ನ ಕೂಡ ಜೊತೆಯಲ್ಲಿ ಮಾಡ್ತೀರಿ. ನೀವು ನೋಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ. ಫೋಕಸ್ ಪಾಯಿಂಟ್ ಏನಂದ್ರೆ ನೀವು ಇದನ್ನ ಗಮನದಲ್ಲಿ ಇಡಬೇಕು. ನಿಮ್ಮ ಇನ್ಕಮ್ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಆಗ್ಬೇಕು. ಜಸ್ಟ್ ಡೂ ಇಟ್. And last, number 7, don't postpone enjoying your life because your investment fund is not big enough. ಬಹುಶಃ ನೀವು ಯೋಚನೆ ಮಾಡಿದ್ರಿ ನಿಮ್ಮ ಹತ್ರ ಇಷ್ಟು ರೂಪಾಯಿ ಇಂಟ್ರೆಸ್ಟ್ ಬರಬೇಕಿತ್ತು, ಇಷ್ಟು ನಿಮ್ಮ SIP ಅಲ್ಲಿ ಇರಬೇಕಿತ್ತು, ಇಷ್ಟು ಮ್ಯೂಚುವಲ್ ಫಂಡ್ ಅಲ್ಲಿ, ಇಷ್ಟು ಪ್ರಾಪರ್ಟಿಲಿ ಇರಬೇಕಿತ್ತು ಅಂತ. ಆದ್ರೆ ಈಗ ನಿಮಗೆ ಅದು ದೂರದವರೆಗೆ ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಆಗ ಇದರ ಅರ್ಥ ನೀವು ಜೀವನದಲ್ಲಿ ಎಂಜಾಯ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅಲ್ಲ. ನೀವು ನಿಮ್ಮ ಮಂತ್ಲಿ ಇನ್ಕಮ್ ನ 10, 20, 50% ಎಷ್ಟನ್ನ ಸೇವ್ ಮಾಡ್ತಿರೋ ಅದನ್ನ ನೀವು ನೋಡ್ಕೊಳ್ಳಿ. ಬಟ್ ಎವ್ರಿ ಮಂತ್ ಕೀಪ್ 5 to 10% ಆಫ್ your monthly income for enjoyment. ಬಹುಶಃ ನೀವು ಯಾವ್ದಾದ್ರು ಲಕ್ಸುರಿ ಐಟಮ್ ಖರೀದಿ ಮಾಡಬೇಕು ಅಂತ ಇರ್ತೀರಾ, ನಿಮ್ಮ ಫೇವರೇಟ್ ಆಗಿರೋದು, ಅಥವಾ ನೀವು ಯಾವ್ದಾದ್ರು ಹಾಲಿಡೇಗೆ ಹೋಗ್ಬೇಕು ಅಂತ ಇರ್ತೀರಾ, ಅಥವಾ ನೀವು ಪಾರ್ಟಿಗೆ ಹೋಗ್ಬೇಕು ಅಂತ ಇರ್ತೀರಾ. ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡಿ. ಪ್ರತಿ ತಿಂಗಳು ನಿಮ್ಮ ಇನ್ಕಮ್ ನ 5 ರಿಂದ 10% ಪಕ್ಕಕ್ಕಿಡಿ ಮತ್ತೆ ಅದರಿಂದ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಅದು ಕಡಿಮೆ ಅಥವಾ ದುಬಾರಿನೇ ಇರಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ. ಯಾಕಂದ್ರೆ ಅದು ನಿಮಗೆ ಇಷ್ಟ ಇದೆ ಮತ್ತೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇಡೀ ತಿಂಗಳು ಕಷ್ಟ ಪಡ್ತೀರಾ ಅದಕ್ಕೋಸ್ಕರ. ಸೊ ಕೀಪ್ ಒನ್ ಫಂಡ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಕೀಪ್ ಒನ್ ಫಂಡ್ ಫಾರ್ ಎಂಜಾಯ್ಮೆಂಟ್ ಅಂಡ್ ಎಂಟರ್ಟೈನ್ಮೆಂಟ್ ಆಲ್ಸೋ. ನೋಡಿ, ಲೈಫ್ ಅಲ್ಲಿ ಇದನ್ನ ನೋಡಿದೀನಿ, ಹಣ ಬರುತ್ತೆ ಮತ್ತೆ ಹೊರಟೋಗುತ್ತೆ ಮತ್ತೆ ಬರುತ್ತೆ, ಆದ್ರೆ ಟೈಮ್ ಒಂದ್ಸರಿ ಹೋದ್ರೆ ಯಾವತ್ತೂ ಬರಲ್ಲ, ನಿಮಗೆ ಸಿಗಲ್ಲ. ಸೊ ಎಂಜಾಯ್ ದ ಲೈಫ್ ಅಂಡ್ ವರ್ಕ್ ಹಾರ್ಡ್ ಫಾರ್ ಯುವರ್ ಡ್ರೀಮ್ಸ್. ಸ್ನೇಹಿತರೆ, ಇದಾಗಿತ್ತು 7 ಮನಿ ಪ್ರಿನ್ಸಿಪಲ್ಸ್. ಇದನ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ನಿಮ್ಮ ಲೈಫ್ ನ ಎಂಜಾಯ್ ಮಾಡಬಹುದು ಮತ್ತೆ ಗುಡ್ ಕ್ವಾಲಿಟಿ ಲೈಫ್ ನ ಬದುಕಬಹುದು. ಮತ್ತೆ ಸ್ನೇಹಿತರೆ, ICICI NFO ಬಗ್ಗೆ ಮೊದಲೇ ಹೇಳಿದ್ದೆ. ಈ NFO ಕೆಲವೇ ದಿನಗಳಿಗೆ ಮಾತ್ರ ಇದೆ. ಜನವರಿ 31ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹೇಳಿದೆ, ಹೋಗಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.